ನಮಸ್ತೆ. ಕ್ಯೂರಿಯಸ್ ಕನ್ನಡ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ಸುನಂದ ಟಿಫಿನ್ ಬಾಕ್ಸ್ ಎಲ್ಲ ತೊಳಿತಾ ಇರ್ತಾಳೆ, ಯೋಚನೆ ಮಾಡ್ತಾ ಇರ್ತಾಳೆ, ಅಲ್ಲ ಈ ಮಕ್ಕಳಿಗೆ ಊಟ ಮಾಡಿ ಒಂದು ಟಿಫಿನ್ ಬಾಕ್ಸ್ ತೊಳೆದಿಡ್ಬೇಕಂತನೂ ಗೊತ್ತಾಗಲ್ಲ. ಇವಾಗ ನೋಡಿ ಎಷ್ಟು ವಾಸನೆ ಬರ್ತಿದೆ. ಹೌದು, ಗುಂಡಣ್ಣನ ಟಿಫಿನ್ ಇದೆ, ಇನ್ನು ತನ್ವಿ ಟಿಫಿನ್ ಎಲ್ಲೋಯ್ತು? ತನ್ವಿ ತನ್ವಿ ಅಂತ ಕರೀತಾಳೆ. ಅವಾಗ ತನ್ವಿ ಇನ್ನೂ ಬಂದಿರಲ್ಲ. ಇನ್ನು ಗುಂಡಣ್ಣ ಹೇಳ್ತಾನೆ, ಅಜ್ಜಿ ತನ್ವಿ ಅಕ್ಕ ಇನ್ನೂ ಬಂದಿಲ್ಲ ಅಜ್ಜಿ ಹೇಳ್ತಾನೆ. ಆಗ ಸುನಂದಕ್ಕೆ ಭಯ ಆಗುತ್ತೆ. ಏನು ಇನ್ನೂ ಬಂದಿಲ್ವಾ? ಅಲ್ಲ, ಅವಳು ಕಾಲೇಜಿಂದ ಬರೋ ಟೈಮ್ ಆಯ್ತಲ್ವಾ? ಹಾಗಿರುವಾಗ ಯಾಕೆ ಇನ್ನೂ ಬಂದಿಲ್ಲ ಹೇಳ್ಕೊಂಡು ಕುಸುಮ ಮತ್ತೆ ತಾಂಡವನ ಅಪ್ಪನ ಹತ್ರ ಹೇಳ್ತಾ ಇರ್ತಾಳೆ. ಅಲ್ಲ ಬಿಕ್ತಿಯಮ್ಮ, ತನ್ವಿ ಇನ್ನೂ ಬಂದಿಲ್ಲ ಅಂತ ಹೇಳ್ತಾಳೆ. ಆಗ ಕುಸುಮ ಹೇಳ್ತಾಳೆ, ಅಯ್ಯೋ ಅದಕ್ಕೇನು, ಅವಳು ಇಲ್ಲೆಲ್ಲೋ ಫ್ರೆಂಡ್ ಮನೆಗೆ ಹೋಗಿರ್ಬೇಕು ಅಷ್ಟೇ ಅಂತ ಹೇಳ್ತಾಳೆ. ಆಗ ಸುನಂದ ಹೇಳ್ತಾಳೆ, ಬಿಕ್ತಿಯಮ್ಮ ಸ್ವಲ್ಪ ಯೋಚನೆ ಮಾಡಿ, ಅವಳಿಗೆ ವರ್ಷ ಎಷ್ಟು? ಅವಳಿನ ಸಣ್ಣ ಮಗು ಅಲ್ಲ ಅಲ್ವಾ? ಅವಳೀಗ ದೊಡ್ಡೋಳಾಗಿದ್ದಾಳೆ, ಅದು ಅವಳಿಗೆ ಎಲ್ಲ ಜವಾಬ್ದಾರಿ ಸಹ ಬಂದಿದೆ. ಹಾಗಿರುವಾಗ ಅವಳು ಹೊರಗಡೆ ಹೋಗಿ ಇಷ್ಟೊತ್ತು ಬರಲಿಲ್ಲ ಅಂದರೆ ಏನು ಅರ್ಥ? ಸ್ವಲ್ಪ ಯೋಚನೆ ಮಾಡಿ ಅಂತ ಹೇಳ್ತಾಳೆ. ಆಗ ಕುಸುಮ ಹೇಳ್ತಾಳೆ, ಅಲ್ಲ ಸುನಂದ, ಹಾಗೇನಿಲ್ಲ, ಅವಳು ಇಲ್ಲೆಲ್ಲೋ ಹೋಗಿರಬೇಕು ಅಂತ ಹೇಳ್ತಾಳೆ. ಸ್ವಲ್ಪ ಹೊತ್ತು ಕಾಯ್ತಾರೆ, ಆದರೂ ಇನ್ನೂ ಬಂದಿರಲ್ಲ. ಆಗ ಕುಸುಮಂಗೂ ಟೆನ್ಷನ್ ಆಗುತ್ತೆ, ಇನ್ನು ತಾಂಡವ ಅಪ್ಪಂಗೂ ಟೆನ್ಷನ್ ಆಗುತ್ತೆ. ಆಗ ಸುನಂದ ಹೇಳ್ತಾಳೆ, ನೋಡಿದ್ರ ಇಷ್ಟೊತ್ತಾಯ್ತು ಇನ್ನೂ ಬಂದಿಲ್ಲ, ಮೊದಲು ಅವಳಿಗೆ ಕಾಲ್ ಮಾಡಿ ಅಂತ ಹೇಳ್ತಾರೆ. ಆಗ ಕುಸುಮ ಕಾಲ್ ಮಾಡ್ತಾನೆ ಇರ್ತಾಳೆ, ಆದರೆ ತನ್ವಿ ಕಾಲ್ ರಿಸೀವ್ ಮಾಡ್ತಾನೆ ಇರಲ್ಲ. ಇನ್ನು ಈ ಕಡೆ ಶ್ರೇಷ್ಠ ತನ್ವಿಗೆ ಬ್ರೈನ್ ವಾಶ್ ಮಾಡ್ತಾ ಇರ್ತಾಳೆ. ನೋಡ್ ತನ್ವಿ, ನೀನು ಇನ್ನೂ ಮನೆಗೆ ಬರಲಿಲ್ಲ ಅಲ್ವಾ? ಸೊ ಅವ್ಳಿಗೆ ನಿನ್ನ ಬಗ್ಗೆ ಯೋಚನೆನೇ ಇಲ್ಲ ನೋಡು, ನಿಂಗೊಂದು ಕಾಲ್ ಕೂಡ ಮಾಡಲಿಲ್ಲ. ಏನೋ ಅಪ್ಪ, ನಾನಾಗಿದ್ದರೆ ಇಷ್ಟೊತ್ತ ತನಕ ಎಲ್ಲ ಫ್ರೆಂಡ್ಸ್ ಮನೆಗೆ ಹೋಗಿ ಊರೆಲ್ಲ ಹುಡುಕಾಡ್ತಿದ್ದೆ, ಆದರೆ ಅವ್ರು ನೋಡು ನಿನ್ನನ್ನು ಕ್ಯಾರೇ ಮಾಡ್ತಿಲ್ಲ. ಇನ್ನು ನಿನ್ನಮ್ಮ ನೋಡು, ನೀನು ಬಂದಿದ್ಯಾ ಇಲ್ಲ ಅಂತ ಹೇಳ್ಕೊಂಡು ವಿಚಾರಿಸ್ಲೂ ಇಲ್ಲ, ನಿಂಗೆ ಅಜ್ಜಿ ಕಾಲ್ ಮಾಡ್ತಿದ್ದಾರೆ ಅಷ್ಟೇ. ಏನೋ ಅಪ್ಪ, ಏನು ಅಮ್ಮನೋ ಏನೋ ಹೇಳ್ಕೊಂಡು ಬೈತಾ ಇರ್ತಾಳೆ. ಸುಮ್ಮನೆ ತನ್ವಿಗೆ ಭಾಗ್ಯದ ಮೇಲೆ ಸಿಟ್ಟು ಬರಬೇಕು ಹೇಳ್ಕೊಂಡು ತನ್ವಿಯ ಬ್ರೈನ್ ವಾಶ್ ಮಾಡ್ತಾ ಇರ್ತಾಳೆ. ಆವಾಗ ತಾಂಡವ್ ತಾಂಡವ್ ತುಂಬಾ ಖುಷಿ ಆಗುತ್ತೆ. ತನ್ವಿ ಪುಟ್ಟ, ನೀನು ಬಂದ್ಯಾ, ಹೇಗೆ ಬಂದಿ ಎಲ್ಲ ಕೇಳ್ತಾನೆ. ಆವಾಗ ಶ್ರೇಷ್ಠ ಹೇಳ್ತಾಳೆ, ಹೇಗೆ ಬಂದ್ಲ? ಆ ಭಾಗ್ಯ ಒಂದು ಕೆನ್ನೆಗೆ ಬಾರಿಸಿ ಕಳಿಸಿದಾಳೆ, ಎಂಥ ಹೆಂಗ್ಸವಳು, ಹೇಗಾದರೂ ಮನಸ್ಸು ಬಂತು ತನ್ವಿಗೆ ಹೊಡಿಲಿಕ್ಕೆ ಅಂತ ಹೇಳ್ತಾಳೆ. ಆಗ ತಾಂಡವ್ ಹೇಳ್ತಾನೆ, ಏನು ಭಾಗ್ಯ ಇಷ್ಟೆಲ್ಲ ಮಾಡಿದ್ಲಾ? ಮಗಳೇ ನಿಜ ಹೇಳು, ನಿಂಗೆ ಆ ಮನೆಗೆ ಹೋಗ್ಲಿಕ್ಕೆ ಇಷ್ಟ ಇದೆಯಾ ಇಲ್ವಾ ಅಂತ ಹೇಳ್ತಾಳೆ. ಆಗ ತನ್ವಿ ಹೇಳ್ತಾಳೆ, ಇಲ್ಲ ಪಾಪ, ನಂಗೆ ಆ ಮನೆಗೆ ಹೋಗ್ಲಿಕ್ಕೆ ಸ್ವಲ್ಪನೂ ಇಷ್ಟ ಇಲ್ಲ, ಅದಕ್ಕೆ ನಾನು ಇಲ್ಲಿ ಬಂದ್ಬಿಟ್ಟೆ ಅಂತ ಹೇಳ್ತಾಳೆ. ಆಗ ತಾಂಡವ್ ಹೇಳ್ತಾನೆ, ಹೌದಾ ತನ್ವಿ, ನೋಡು ನೀನು ಇಲ್ಲೇ ಇರು ಅಂತ ಹೇಳ್ತಾಳೆ. ಇನ್ನು ಕುಸುಮ ಕಾಲ್ ಮಾಡ್ತಾನೆ ಇರ್ತಾಳೆ. ಆವಾಗ ಶ್ರೇಷ್ಠ ತನ್ವಿಯ ಫೋನ್ ತಗೊಂಡು, ಯಾರು ಅಜ್ಜಿ ಕಾಲ್ ಮಾಡ್ತಿದ್ದಾರಾ, ಒಂದು ಐಡಿಯಾ ಮಾಡು ಅಂತ ಹೇಳಿ ಫೋನ್ ತಗೊಂಡು ಸ್ವಿಚ್ ಆಫ್ ಮಾಡಿ ಇಟ್ಟು ಬಿಡ್ತಾಳೆ. ಇನ್ನು ಶ್ರೇಷ್ಠ ಹೇಳ್ತಾಳೆ, ಅವರೇ ಬೇಕಾದರೆ ಹುಡುಕ್ಲಿ, ಅವರಿಗೆ ಒಂದು ಇಷ್ಟೊತ್ತಾಯಿತು ಮೊಮ್ಮಗಳು ಬರಲಿಲ್ಲ ಅನ್ನೋ ಟೆನ್ಷನ್ನೇ ಇಲ್ಲ ನೋಡು, ಎಷ್ಟು ಆರಾಮಲ್ಲಿ ಮನೇಲಿ ಕೂತ್ಕೊಂಡು ಫೋನ್ ಮಾಡ್ತಿದ್ದಾರೆ ಅಂತ ಹೇಳ್ತಾಳೆ. ಇನ್ನು ಶ್ರೇಷ್ಠ ಯೋಚನೆ ಮಾಡ್ತಾ ಇರ್ತಾಳೆ, ಭಾಗ್ಯ ಇವತ್ತಿದೆ ಕಣೆ ನಿಂಗೆ, ನೀನು ನಮ್ಮ ಮನೆಗೆ ಬರಬೇಕು, ಮನೆಗೆ ಬಂದು ಬಾಗಿಲು ಬಡಿಬೇಕು, ಇದೇ ತಾನೇ ನಂಗೆ ಬೇಕಾಗಿರೋದು. ತನ್ವಿನ್ ಕಳಿಸಿ ಅಂತ ಗೋಗರಿಬೇಕು ನಮ್ಮ ಮನೆಗೆ ಬಂದು, ಇದೇ ಕಣೆ ನಿಂಗೆ ಇವತ್ತಂತ ಹೇಳ್ತಾ ಇರ್ತಾಳೆ. ಇನ್ನು ಈ ಕಡೆ ಕನ್ನಿಕಾ ದೊಡ್ಡ ಡ್ರಾಮಾನೇ ಮಾಡ್ತಿರ್ತಾಳೆ. ಆದರೆ ಪೂಜೆಗೆ ಡೌಟ್ ಬರುತ್ತೆ, ಅಲ್ಲ ಕನ್ನಿಕಾ ನಿಜವಾಗ್ಲೂ ಕಾಲಿಗೆ ಪೆಟ್ಟು ಮಾಡ್ಕೊಂಡ್ಲಾ, ಇಲ್ಲ ನಾಟಕ ಮಾಡ್ತಿದ್ದಾಳ, ಅಥವಾ ನಾವು ಹನುಮನಿಗೆ ಹೋಗಲೇಬಾರ್ದಂತ ನಿಜವಾಗಿ ಕಾಲಿಗೆ ಬಿದ್ದು ಪೆಟ್ಟು ಮಾಡ್ಕೊಂಡ್ಲಾ, ಏನೋ ಅಪ್ಪ ಒಂದು ಗೊತ್ತಾಗ್ತಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಇನ್ನು ಕನ್ನಿಕಾ ಹೇಳ್ತಾಳೆ, ಸಾರಿ ಕಿಶನ್, ಇವಾಗ ಯಾರೂ ಇಲ್ಲ, ನೀನು ನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು, ನಂಗಂತೂ ಒಂದು ಹೆಜ್ಜೆ ಇಡೋಕ್ಕಾಗ್ತಿಲ್ಲ ಅಂತ ಹೇಳ್ತಾಳೆ. ಆವಾಗ ಕಿಶನ್ ಮತ್ತು ಪೂಜಾ ಎತ್ಕೊಂಡು ಕಾರಲ್ಲಿ ಕೂತ್ಕೊಳಿಸ್ತಾರೆ. ಇನ್ನು ಕನ್ನಿಕಾ ಕಾರಲ್ಲೂ ನಾಟಕ ಮಾಡ್ತಾ ಇರ್ತಾಳೆ, ಅಯ್ಯೋ ಕಿಶನ್, ಕಾಲು ನೋವು ಜೋರಾಗ್ತಿದೆ ಕಿಶನ್, ನಂಗಂತೂ ಕಾಲು ಇಡ್ಲಿಕ್ಕೆ ಆಗ್ತಾನೆ ಇಲ್ಲ, ಕೆಳಗೆ ಕಾಲು ಇಡ್ಲಿಕ್ಕೆ ಆಗ್ತಿಲ್ಲ, ನಾನು ಈ ಕಾರಲ್ಲಿ ಹೇಗೆ ಕೂತ್ಕೊಳ್ಳಿ ಅಂತ ಹೇಳ್ತಾ ಇರ್ತಾಳೆ. ಆಗ ಕಿಶನ್ ಹೇಳ್ತಾನೆ, ಹೌದಾ ಕನ್ನಿಕಾ, ಒಂದು ಕೆಲಸ ಮಾಡು, ಪಕ್ಕದಲ್ಲಿ ಹೇಗೂ ಪೂಜಾ ಕೂತಿದ್ದಾಳಲ್ಲ, ಅವಳ ತೊಡೆ ಮೇಲೆ ಕಾಲಿಡು, ಆಗ ನಿಂಗೆ ಸ್ವಲ್ಪ ಸಮಾಧಾನ ಆಗ್ಬೋದು ಅಂತ ಹೇಳ್ತಾನೆ. ಆಗ ಕನ್ನಿಕಂಗೆ ತುಂಬಾ ಖುಷಿಯಾಗುತ್ತೆ, ಪೂಜೆಗಂತೂ ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೆ. ಆಗ ಕನ್ನಿಕಾ ಹೇಳ್ತಾಳೆ, ಆಯಿತು ಅಂತ ಹೇಳಿ ಅವಳ ತೊಡೆ ಮೇಲೆ ಕಾಲಿಡ್ತಾಳೆ. ಇನ್ನು ಕನ್ನಿಕಾ ಹೇಳ್ತಾಳೆ, ಪೂಜಾ ಸ್ವಲ್ಪ ಕಾಲೊತ್ತು ಪೂಜಾ, ನಂಗಂತೂ ಕಾಲು ಸಿಕ್ಕಾಪಟ್ಟೆ ನೋವಾಗ್ತಿದೆ ಅಂತ ಹೇಳ್ತಾಳೆ. ಆವಾಗಲೇ ಪೂಜಂಗೆ ಗೊತ್ತಾಗುತ್ತೆ ಇದೆಲ್ಲ ಕನ್ನಿಕಾ ಮಾಡ್ತಿರೋದು ನಾಟಕ ಅಂತ ಹೇಳಿ. ಇನ್ನು ಕನ್ನಿಕಾ ಹೇಳ್ತಾಳೆ, ಕಿಶನ್ ಅತ್ತೆಗೆ ಕಾಲ್ ಮಾಡಿ ಬರೋಕ್ಕೆ ಹೇಳು, ಯಾಕಂದರೆ ಕನ್ನಿಕಾಗೆ ಕಾಲು ನೋವು ಅಲ್ವಾ, ಆಸ್ಪತ್ರೆಯಲ್ಲಿ ನೋಡಲಿಕ್ಕೆ ಯಾರಾದರೂ ಒಬ್ರು ಬೇಕಾಗುತ್ತೆ, ನಾವೀಗ ಹೊರಡಬೇಕಲ್ವಾ ಅಂತ ಹೇಳ್ತಾರೆ. ಆವಾಗ ಕನ್ನಿಕಾ ಹೇಳ್ತಾಳೆ, ಅಯ್ಯೋ ನಂಗೆ ತುಂಬ ಕಾಲು ನೋವು ಆಗ್ತಿದೆ ಅಂತ ಹೇಳ್ತಾಳೆ. ಆಗ ಕಿಶನ್ ಹೇಳ್ತಾಳೆ, ಅಯ್ಯೋ ಪೂಜಾ ನಿಂಗೆ ಏನಾಗಿದೆ, ಕನ್ನಿಕನ್ ಈ ಪರಿಸ್ಥಿತಿಯಲ್ಲಿ ಬಿಟ್ಟು ನಾವು ಹೋಗೋದಾ, ಬೇಡ ಬೇಡ, ಮೊದಲು ಕನ್ನಿಕಾ ಸರಿ ಆಗಲಿ, ಆಮೇಲೆ ಉಳ್ದೋದು ನೋಡೋಣ ಅಂತ ಹೇಳ್ತಾನೆ. ಇನ್ನು
ಕನ್ನಿಕನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಮನೆಗೆ ಕರ್ಕೊಂಡು ಬರ್ತಾರೆ. ಆವಾಗ ಕಿಶನ್ ಹೇಳ್ತಾನೆ, ಪೂಜಾ ನೋಡು, ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಬಂದ್ವಲ್ಲ, ಸ್ವಲ್ಪ ಅವಳು ಸಮಾಧಾನ ಆಗಿರಬೇಕು, ಆದರೂ ಅವಳನ್ನು ಚೆನ್ನಾಗಿ ನೋಡ್ಕೊ, ಅವಳಿಗೆ ಏನು ಬೇಕು ಎಲ್ಲ ಸೇವೆನೂ ಮಾಡು ಅಂತ ಹೇಳ್ತಾನೆ ಕಿಶನ್. ಆಗ ಪೂಜಾ ಹೇಳ್ತಾಳೆ ಆಯಿತು ಅಂತ ಹೇಳ್ತಾಳೆ. ಇನ್ನು ಕನ್ನಿಕಾ ಸೋಫಾದಲ್ಲಿ ಕೂತ್ಕೊಂಡಿರ್ತಾಳೆ. ಆಗ ಪೂಜಾ ಕನ್ನಿಕನ ಮುಟ್ಟಬೇಕು ಅನ್ನೋಷ್ಟರಲ್ಲಿ ಕನ್ನಿಕಾ ಹೇಳ್ತಾಳೆ, ಎತ್ತೆ ಕೈ ನಿಂದು, ಏನೇ ನನ್ನನ್ನೇ ಮುಟ್ತೀಯಾ, ಇದೆಲ್ಲ ನಾಟಕ ಕಣೆ ಅಂತ ಹೇಳಿ ಕಾಲ್ ಮೇಲೆ ಕಾಲು ಹಿಡ್ಕೊಂಡು ಕಾಲು ತಿರುಗಿಸ್ತಾ ಇದ್ದಾಳೆ. ಅವಳು ಹೇಳ್ತಾಳೆ, ನೋಡು ನಂಗಂತೂ ಏನೂ ಆಗಲಿಲ್ಲ, ನೋಡು ನಾನು ಕಾಲಲ್ಲಿ ನಡಿತೇನೆ, ಜಂಪಿಂಗ್ ಬೇರೆ ಮಾಡ್ತೇನೆ, ಡ್ಯಾನ್ಸ್ ಬೇರೆ ಮಾಡ್ತೇನೆ, ನೋಡ್ತೀಯಾ ಅಂತ ಹೇಳ್ಕೊಂಡು ಜಂಪಿಂಗ್ ಎಲ್ಲ ಮಾಡಿ ತೋರಿಸ್ತಾಳೆ. ಆಗ ಪೂಜಾ ಹೇಳ್ತಾಳೆ, ಅಯ್ಯೋ ಕನ್ನಿಕಾ ಹುಷಾರು, ನಿಜವಾಗ್ಲೂ ನೀನು ಬಿದ್ದು ಹೋಗ್ತೀಯಾ, ನಿಜವಾಗ್ಲೂ ನಿನಗೆ ಕಾಲಿಗೆ ಏನಾದರೂ ಪೆಟ್ಟಾದ್ರೆ ಏನು ಮಾಡೋದು ಅಂತ ಹೇಳ್ತಾಳೆ. ಆಗ ಕನ್ನಿಕಾ ಹೇಳ್ತಾಳೆ, ನೋಡಿದ್ಯಾ ನಾನು ಯಾರಂತ ಗೊತ್ತಾಯ್ತಾ, ಹೇಗೆ ನಿನ್ನ ಹನಿಮೂನ್ ಪ್ಲ್ಯಾನ್ ಕ್ಯಾನ್ಸಲ್ ಮಾಡಿದೆ, ಇದು ಕನ್ನಿಕಾ ಅಂದರೆ ಹೇಳ್ತಾಳೆ. ಆಗ ಪೂಜಾ ಹೇಳ್ತಾಳೆ, ಅಲ್ಲ ಕನ್ನಿಕಾ ನೀ ದಡ್ಡಿಯಾ, ದಿನಾ ನಿಂಗೆ ಇದೇ ರೀತಿ ಪ್ಲ್ಯಾನ್ ಮಾಡೋಕ್ಕಾಗುತ್ತಾ, ದಿನಾ ನಿಂಗೆ ನನ್ನ ಹನಿಮೂನ್ ಪ್ಲ್ಯಾನ್ ತಪ್ಪಿಸೋಕ್ಕೂ ಆಗುತ್ತಾ, ಇಲ್ಲ ತಾನೇ ಅಂತ ಹೇಳ್ತಾಳೆ. ಆಗ ಕನ್ನಿಕಾ ಹೇಳ್ತಾಳೆ, ಏ ಪೂಜಾ, ನಾನು ಮನಸ್ಸು ಮಾಡಿದರೆ ಲೈಫ್ ಲಾಂಗ್ ನಿನ್ನ ಹನಿಮೂನ್ಗೆ ಹೋಗಬಾರ್ದು, ನನ್ನ ಸೇವೆ ಮಾಡಿಕೊಂಡೇ ಇರಬೇಕು, ಆ ರೀತಿ ನಾನು ಮಾಡ್ತೇನೆ, ನೋಡ್ತೀಯಾ ಅಂತ ಹೇಳ್ತಾಳೆ. ಆಗ ಪೂಜಾ ಹೇಳ್ತಾಳೆ, ಅಯ್ಯೋ ದಡ್ಡಿ ಕನ್ನಿಕಾ ನೀನು, ಅಲ್ಲ ನೀನೇನಾದರೂ ಆ ರೀತಿ ಮಾಡಿದರೆ ನಿನ್ಗೆ ಸೇವೆ ಮಾಡಲಿಕ್ಕೆ ನಾನು ಯಾಕೆ ಬರಲಿ, ಹೋಮ್ ನರ್ಸನ್ನೇ ಇಡ್ತೇವೆ, ಅದು ಕೂಡ ಹಾಗೇನೆ ಆದರೆ ನಿನ್ನ ಕಾಲು ನಿಜವಾಗ್ಲೂ ನಾನೇ ಏಟು ಮಾಡ್ತೇನೆ, ನೀನು ನಡೆದಾಡಿ ಏನೂ ಪ್ರಯೋಜನ ಇಲ್ಲ, ಭೂಮಿಗೆ ಭಾರ ನೀನು, ಅದೇ ರೀತಿ ಬೆಡ್ ರೆಸ್ಟಲ್ಲಿ ಬಿತ್ಕೋ ವರ್ಷಾನುಗಟ್ಲೆ, ಆವಾಗಲೂ ನಿಂಗೆ ಬುದ್ಧಿ ಬರೋದು ಅಂತ ಹೇಳ್ತಾಳೆ. ಆಗ ಕನ್ನಿಕೆ ಹೇಳ್ತಾಳೆ, ಪೂಜಾ ಜಾಸ್ತಿ ಆಯಿತು ನಿಂದು ಅಂತ ಹೇಳ್ತಾಳೆ. ಆಗ ಪೂಜಾ ಹೇಳ್ತಾಳೆ, ಸುಮ್ಮನೆ ಕೂತ್ಕೊಳ್ಳೆ, ನೀನು ಏನು ಮಾಡೋಕ್ಕಾಗಲ್ಲ, ಹೇಗೂ ಲಗೇಜ್ ಪ್ಯಾಕ್ ಆಗಿದೆ, ನಾವು ಯಾವತ್ತಾದರೂ ಹೋಗ್ತೇವೆ, ನಿನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ, ನಿನ್ನ ಕೆಲಸ ನೀನು ಮಾಡ್ಕೊ ಹೋಗಂತೇಳಿ ಸರಿ ಬೈದು ಅಲ್ಲಿಂದ ಹೋಗ್ತಾಳೆ. ಇನ್ನು ಕನ್ನಿಕಾ ಹೇಳ್ತಾಳೆ, ನೋಡ್ತೇನೆ ನೀನು ಹೇಗೆ ಹನಿಮೂನಿಗೆ ಹೋಗ್ತೇನೆ ಅಂತ ನಾನು ನೋಡ್ತೇನೆ ಅಂತ ಹೇಳ್ತಾಳೆ. ಇನ್ನು ಈ ಕಡೆ ಭಾಗ್ಯ ಬರ್ತಾಳೆ. ಭಾಗ್ಯನಿಗೆ ಒಂದೇ ಸಮನೆ ಕುಸುಮ ಕಾಲ್ ಮಾಡ್ತಿರ್ತಾಳೆ, ಆದರೆ ಕಾಲ್ ರಿಸೀವ್ ಮಾಡ್ತಿರಲ್ಲ. ಆಗ ಭಾಗ್ಯ ಬಂದಾಗ ಕುಸುಮ ಹೇಳ್ತಾಳೆ, ಭಾಗ್ಯ ಯಾಕಮ್ಮ ನೀನು ಕಾಲ್ ರಿಸೀವ್ ಮಾಡ್ತಿಲ್ಲ, ಆವಾಗದಿಂದ ಕಾಲ್ ಮಾಡ್ತಾನೆ ಇದ್ದೇವಲ್ವಾ ಅಂತ ಹೇಳ್ತಾರೆ. ಆಗ ಭಾಗ್ಯ ಹೇಳ್ತಾಳೆ, ಏನಾಯಿತು ಅತ್ತೆ ಅಂತ ಹೇಳ್ತಾಳೆ. ಆಗ ಕುಸುಮ ಹೇಳ್ತಾಳೆ, ತನ್ವಿ ಇನ್ನೂ ಬಂದಿಲ್ಲ ಭಾಗ್ಯ ಅಂತ ಹೇಳ್ತಾಳೆ. ಆಗ ಭಾಗ್ಯ ಹೇಳ್ತಾಳೆ, ಓ ಹೌದಾ, ಬರ್ತಾಳೆ ಬಿಡಿ, ಎಲ್ಲಿ ಹೋಗ್ತಾಳೆ, ಅವಳಿಗೆ ನಿನ್ನೆ ನಾನು ಒಂದು ಕೆನ್ನೆಗೆ ಬಾರಿಸಿದ್ದೇನಲ್ವಾ, ಅದೇ ಸಿಟ್ಟಿರಬೇಕು, ನನ್ನ ಮಗಳ ಬಗ್ಗೆ ನಂಗೆ ಚೆನ್ನಾಗೇ ಗೊತ್ತಿದೆ, ಅವಳು ಬರ್ತಾಳೆ ಬಿಡಿ ಅಂತ ಹೇಳ್ತಾಳೆ. ಆಗ ಸುನಂದ ಹೇಳ್ತಾಳೆ, ಭಾಗ್ಯ ಏನಿದು ಈ ರೀತಿ ಮಾತಾಡ್ತಿದ್ಯಲ್ಲ, ನಿನ್ನ ಮಗಳು ಕಣೆ, ಇಷ್ಟೊತ್ತಾಯಿತು ಬರಲಿಲ್ಲ ಅಂದರೆ ಏನರ್ಥ, ನಿಂಗೆ ಸ್ವಲ್ಪ ಕೂಡ ಗಮನ ಕೊಡ್ಲಿಕ್ಕೆ ಆಗಲ್ವಾ, ನಿಮ್ಗೆ ಸ್ವಲ್ಪ ಟೆನ್ಷನ್ ಆಗಲ್ವಾ ಅಂತ ಹೇಳ್ತಾಳೆ. ಆಗ ಭಾಗ್ಯ ಹೇಳ್ತಾಳೆ, ಅಮ್ಮ ಅವಳು ಎಲ್ಲಿ ಹೋಗ್ತಾಳಮ್ಮ, ಸಿಟ್ಟಿಗೆ ಇಲ್ಲೇ ಎಲ್ಲೋ ಇರಬೇಕು ಅಷ್ಟೇ, ಇಲ್ಲೆಲ್ಲೋ ಕುತ್ಕೊಂಡಿರ್ತಾಳೆ, ಬರ್ತಾಳೆ ಬಿಡಿ ಅಂತ ಹೇಳ್ತಾಳೆ. ಆದರೆ ಸಮಯ ಕಳೀತದೆ, ಆದರೆ ತನ್ವಿ ಇನ್ನೂ ಬಂದಿರಲ್ಲ. ಆಗ ಮನೆಯವರೆಲ್ಲರೂ ಟೆನ್ಷನ್ ಆಗುತ್ತೆ. ಇನ್ನು ಕುಸುಮ ಕಾಲ್ ಮಾಡಿದಾಗ ಫೋನ್ ಸ್ವಿಚ್ ಆಫ್ ಬರ್ತಾ ಇರ್ತದೆ. ಆಗ ಎಲ್ರಿಗೂ ಟೆನ್ಷನ್ ಆಗುತ್ತೆ. ಆಗ ಸುನಂದ ಹೇಳ್ತಾಳೆ, ನೋಡಿದ್ರಾ, ಇದಕ್ಕೆ ತಾನೇ ನಾನು ಹೇಳಿದೆ, ನಾನು ಆವಾಗಲಿಂದ ಹೇಳ್ತಾ ಇದ್ದೇನೆ, ಅವಳು ಇನ್ನೂ ಬರಲಿಲ್ಲ, ಸ್ವಲ್ಪ ಗಮನ ಕೊಡಿ ಅಂತ ಹೇಳ್ತಾ ಇದ್ದೇನೆ, ಆದರೆ ನೀವು ನನ್ನ ಮಾತು ಕೇಳ್ತಿದ್ದೀರಾ, ಅಲ್ಲ ಅವಳು ಸಣ್ಣ ಹುಡುಗಿಯ ಅಲ್ಲ ತಾನೆ, ಅವಳಿಗೂ ಯಾವುದು ಸರಿ ಯಾವುದು ತಪ್ಪು ಅಂತ ಗೊತ್ತಿದೆ, ಅಷ್ಟೇ ಅಲ್ಲ ಅವಳು ವಯಸ್ಸಿಗೆ ಬಂದಿದ್ದಾಳೆ ತಾನೆ, ಇಷ್ಟೊತ್ತಾದರೂ ಬರಲಿಲ್ಲ ಅಂದರೆ ಏನರ್ಥ ಅಂತ ತುಂಬ ಟೆನ್ಷನ್ ಮಾಡ್ತಾ ಇರ್ತಾಳೆ. ಇನ್ನು ಗುಂಡಣ್ಣ ಕರೀತಾಳೆ ಕುಸುಮ. ಗುಂಡಣ್ಣ ಹೇಳ್ತಾನೆ, ಅಜ್ಜಿ ಯಾಕೆ ಕರೆದ್ರಿ ಅಂತ ಹೇಳ್ತಾನೆ. ಆಗ ಕುಸುಮ ಹೇಳ್ತಾಳೆ, ಗುಂಡಣ್ಣ ಸತ್ಯ ಹೇಳು, ತನ್ವಿ ಎಲ್ಲಿ ಹೋಗಿದ್ದಾಳೆ ಅಂತ ನಿಂಗೆ ಗೊತ್ತುಂಟಾ ಗೊತ್ತಿಲ್ವಾ ಅಂತ ಕೇಳ್ತಾನೆ. ಆವಾಗ ಗುಂಡಣ್ಣ ಹೇಳ್ತಾನೆ, ಅಯ್ಯೋ ಅಜ್ಜಿ ನಂಗೆ ಗೊತ್ತಿಲ್ಲ ಅಜ್ಜಿ, ಅದು ಅವ್ರಿಗೆ ಯಾವಾಗಲೂ ಒಂದು ಮೆಸೇಜ್ ಬರುತ್ತೆ ಅಜ್ಜಿ, ಅವಳು ಫೋನ್ ನೋಡ್ಕೊಂಡು ನಗಾಡ್ತಾನೆ ಇರ್ತಾಳೆ, ಅಷ್ಟು ಮಾತ್ರ ನಂಗೆ ಗೊತ್ತಿದೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಇನ್ನು ಕುಸುಮಗೆ ಟೆನ್ಷನ್ ಆಗುತ್ತೆ, ಅಂದರೆ ಯಾರು, ಅಂದರೆ ತನ್ವಿ ಏನಾದರೂ ಲವ್ ಮಾಡ್ತಿದ್ದಾಳಾ, ಇಲ್ಲಪ್ಪ ಅವಳು ಹಾಗೆಲ್ಲ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇರ್ತಾಳೆ. ಇನ್ನು ಮನೆಯವರು ಎಲ್ರಿಗೂ ತುಂಬಾ ಟೆನ್ಷನ್ ಆಗ್ತಿರ್ತದೆ. ಇನ್ನು ಭಾಗ್ಯ ತುಂಬಾ ಟೆನ್ಷನ್ ಮಾಡ್ಕೊಳ್ತಾಳೆ. ಇನ್ನು ಸುನಂದ ಹೇಳ್ತಾಳೆ, ಅಲ್ಲ ಏನು ಮಾಡೋದು, ತನ್ವಿ ಇನ್ನೂ ಬಂದಿಲ್ಲ, ಭಾಗ್ಯ ಇದಕ್ಕೆಲ್ಲ ನೀನೇ ಕಾರಣ, ನೀನಿನ್ನೇ ಕೆನ್ನೆಗೆ ಹೊಡಿಬಾರ್ದಿತ್ತು, ನೋಡು ಹೊಡೆದಕ್ಕೆ ತಾನೇ ಅವಳು ಇನ್ನೂ ಬಂದಿಲ್ಲ, ಏನಾಗುತ್ತೋ, ಏನಾದರೂ ಆದರೆ ಏನು ಮಾಡೋದು ಹೇಗೊಂಡು ತುಂಬ ಟೆನ್ಷನ್ ಮಾಡ್ತಾ ಇರ್ತಾಳೆ. ಆಗ ಕುಸುಮ ಹೇಳ್ತಾಳೆ, ಸುನಂದ ನೀವು ಸುಮ್ಮನೆ ಇರಿ, ಭಾಗ್ಯ ಮೊದಲೇ ಟೆನ್ಷನ್ ಮಾಡ್ಕೊಂಡಿದ್ದಾಳೆ, ಇವಾಗ ನೀವು ಈ ರೀತಿ ಹೇಳಬೇಡಿ, ಅವಳಿಗೆ ಸ್ವಲ್ಪ ಸಮಾಧಾನ ಮಾಡಿ ಅಂತ ಹೇಳ್ತಾಳೆ. ಇನ್ನು ಕುಸುಮಂಗೆ ಒಂದು ಐಡಿಯಾ ಬರುತ್ತೆ. ಮೊದಲು ಆದಿ ಕಾಲ್ ಮಾಡ್ತಾಳೆ. ಆದಿ ಕಾಲ್ ಮಾಡಿ ಹೇಳ್ತಾನೆ, ಫ್ರೆಂಡು ಒಂದು ಪ್ರಾಬ್ಲಮ್ ಆಗಿದೆ ಫ್ರೆಂಡು, ನೀನು ಆದಷ್ಟು ಬೇಗ ಮನೆಗೆ ಬಾ ಅಂತ ಹೇಳ್ತಾನೆ. ಆವಾಗ ಆದಿ ಮನೆಗೆ ಬರ್ತಾನೆ. ಆದಿ ಮನೆಗೆ ಬಂದಾಗ ಮನೆಯವರೆಲ್ಲರೂ ತುಂಬ ಟೆನ್ಷನ್ ಆಗಿರ್ತಾರೆ. ಆವಾಗ ಆದಿ ಕೇಳ್ತಾನೆ, ಏನಾಯಿತು, ಯಾಕೆ ಎಲ್ಲರೂ ಟೆನ್ಷನ್ ಆಗಿದ್ದೀರಾ, ಏನಾಯಿತು ಗೆಳತಿ ಹೇಳಿ, ಏನಾಯಿತು, ಭಾಗ್ಯವ್ರು ಯಾಕೆ ಇಷ್ಟು ಟೆನ್ಷನ್ ಆಗಿದ್ದಾರೆ, ಏನಾಯಿತು ಅಂತ ಕೇಳ್ತಾರೆ.
ಆವಾಗ ಕುಸುಮ ಹೇಳ್ತಾಳೆ, ಫ್ರೆಂಡು ತನ್ವಿ ಇನ್ನೂ ಬಂದಿಲ್ಲ ಫ್ರೆಂಡು ಕಾಲೇಜಿಂದ, ಇಷ್ಟೊತ್ತಾಯಿತು, ಎಲ್ಲ ಕಡೆ ವಿಚಾರಿಸಿದ್ವಿ, ಪಾರ್ಕ್, ಅವಳ ಫ್ರೆಂಡ್ಸ್, ಅಕ್ಕಪಕ್ಕದ ಮನೆ, ಎಲ್ಲ ಕಡೆ ವಿಚಾರಿಸಿದ್ವಿ, ಆದರೆ ಎಲ್ಲೂ ಇಲ್ಲ ಫ್ರೆಂಡು, ನಮಗಂತೂ ತುಂಬಾ ಹೆದರಿಕೆ ಆಗ್ತಿದೆ ಅಂತ ಹೇಳ್ತಾರೆ. ಆಗ ಆದಿ ಹೇಳ್ತಾನೆ, ಹೌದಾ, ನೀವು ಇನ್ನೊಂದ್ಸಲ ಕಾಲ್ ಮಾಡಿ ಅಂತೆ, ಅವಳಿಗೊಂದು ಕಾಲ್ ಮಾಡಿ ಕೇಳಿ ಅಂತ ಹೇಳ್ತಾನೆ. ಆಗ ಕುಸುಮ ಹೇಳ್ತಾಳೆ, ಅಯ್ಯೋ ಫ್ರೆಂಡು 1,000 ಸಲ ಫೋನ್ ಮಾಡಿದ್ದೇವೆ, ಆದರೆ ಅವಳ ಫೋನ್ ಸ್ವಿಚ್ ಆಫ್ ಬರ್ತಿದೆ ಫ್ರೆಂಡು, ನಮಗಂತೂ ತುಂಬಾ ಭಯ ಆಗ್ತಿದೆ ಅಂತ ಹೇಳ್ತಾಳೆ. ಆಗ ಆದಿ ಹೇಳ್ತಾನೆ, ಹೌದಾ, ಏನೋ ಬ್ಯಾಟ್ರಿ ಲೋ ಆಗಿರಬೇಕು, ಅದಕ್ಕೆ ಫೋನ್ ಸ್ವಿಚ್ ಆಫ್ ಬರ್ತಿದೆ, ಪರವಾಗಿಲ್ಲ, ಆಯಿತು, ಹಾಗಾದರೆ ಒಂದು ಕೆಲಸ ಮಾಡೋಣ, ಮೊದಲು ನಾವು ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತ ಹೇಳ್ತಾಳೆ. ಆಗ ಕುಸುಮ ಹೇಳ್ತಾಳೆ, ಅಯ್ಯೋ ಪೊಲೀಸ್ ಕಂಪ್ಲೇಂಟಾ, ಬೇಡ ಬೇಡ, ಆಲ್ರೆಡಿ ಪೊಲೀಸಿಗೆ 2-3 ಸಲ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೇವೆ, ಅಕ್ಕಪಕ್ಕದ ಮನೆಯವ್ರು ನಮ್ಮನೆ ಒಂಥರ ನೋಡ್ತಾರೆ, ಇವಾಗ ನಾವು ಮತ್ತೊಂದು ಸಲ ಪೊಲೀಸ್ ಸ್ಟೇಷನ್ ಅಂದರೆ ಬೇಡ ಬೇಡ ಫ್ರೆಂಡು ಅಂತ ಹೇಳ್ತಾಳೆ. ಆವಾಗ ಆದಿ ಹೇಳ್ತಾನೆ, ಹಾಗಲ್ಲ, ನಿಮ್ಮ ಮನೆಗೂ ಪೊಲೀಸು ಬರೋದಿಲ್ಲ, ಏನೂ ಬರಲ್ಲ, ನಾನೇ ಅನ್ಅಫಿಷಿಯಲ್ ಆಗಿ ಕೇಸನ್ನು ತಗೊಳ್ಳಿಕ್ಕೆ ಹೇಳ್ತೀನಿ, ಯಾರಿಗೂ ಗೊತ್ತಾಗಲ್ಲ, ಅವ್ರು ಅವಳನ್ನು ಹುಡುಕಿ ಕರ್ಕೊಂಡು ಬರ್ತಾರೆ ಅಂತ ಹೇಳ್ತಾಳೆ. ಆಗ ಭಾಗ್ಯ ಹೇಳ್ತಾಳೆ, ಆಯಿತು, ಹಾಗಾದರೆ ಅದೇ ರೀತಿ ಮಾಡಿ ಅಂತ ಹೇಳ್ತಾಳೆ. ಇನ್ನು ಕುಸುಮನಿಗೆ ಆದಿ ಹೇಳ್ತಾನೆ, ನೋಡಿ ಫ್ರೆಂಡು, ಒಂದು ಸ್ವಲ್ಪ ಕೆಲಸ ಇದೆ, ಒಂದು ಕಾಲ್ ಮಾಡಿ ಬರ್ತೇನೆ ಅಂತೇಳಿ ಕಾಲ್ ಮಾಡ್ತಾನೆ. ಅವನು ತಾಂಡವ್ಗೆ ಕಾಲ್ ಮಾಡ್ತಾನೆ. ತಾಂಡವ್ ಕಾಲ್ ಮಾಡಿ ಹೇಳ್ತಾನೆ, ಬ್ರೋ, ನಾಳೆ ನನಗೆ ಬರೋಕ್ಕಾಗಲ್ಲ ಬ್ರದರ್, ನಂಗೆ ಸ್ವಲ್ಪ ಕೆಲಸ ಇದೆ, ಭಾಗ್ಯನ ಮಗಳಿದ್ದಾಳಲ್ವ ತನ್ವಿ, ಅವಳು ಮಿಸ್ಸಿಂಗ್ ಆಗಿದ್ದಾಳೆ, ಎಲ್ಲ ಕಡೆ ಹುಡುಕಿದ್ರು, ಈಗ ಅವಳು ಫೋನ್ ಕೂಡ ಸ್ವಿಚ್ ಆಫ್ ಬರ್ತಿದಂತೆ, ಮನೆಯವರೆಲ್ಲರೂ ತುಂಬ ಟೆನ್ಷನ್ ಆಗಿದ್ದಾರೆ, ಸೊ ನಾನು ಅದಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂತ ಮಾಡಿದ್ದೇನೆ, ಹಾಗಾಗಿ ನಂಗೆ ನಾಳೆ ಬರೋಕ್ಕಾಗಲ್ಲ, ಇದ್ದ ಮೀಟಿಂಗ್ಸ್ ಎಲ್ಲ ನೀವೇ ಮಾಡಬೇಕು, ಆ್ಯಂಡ್ ಪ್ರಾಜೆಕ್ಟ್ ಸ್ವಲ್ಪ ನಾನು ಮಾಡಿದ್ದೇನೆ, ಉಳ್ದದ್ದು ನೀವೇ ಮಾಡಬೇಕು ಅಂತ ಹೇಳ್ತಾರೆ. ಆಗ ತಾಂಡವ್ಗೆ ತುಂಬಾ ಶಾಕ್ ಆಗುತ್ತೆ, ಏನು ಪೊಲೀಸ್ ಕಂಪ್ಲೇಂಟಾ, ಅಲ್ಲ ಪೊಲೀಸ್ ಕಂಪ್ಲೇಂಟ್ ಅಲ್ಲ, ಯಾಕೆ, ಅಲ್ಲ ಉಗುರಲ್ಲಿ ಹೋಗೋದಕ್ಕೆ ಯಾರಾದರೂ ಕೊಡಲಿ ತಗೊಳ್ತಾರಾ, ಅಲ್ಲ ಬ್ರೋ, ಅವಳು ಅಲ್ಲೇ ಇಲ್ಲೋ ಹೋಗಿರಬೇಕು, ನೋಡಿ ಬರ್ತಾಳೆ ಬಿಡಿ, ಯಾಕೆ ಸುಮ್ಮನೆ ಇದಲ್ಲ ಅಂತ ಹೇಳ್ತಾನೆ. ಆಗ ಆದಿ ಹೇಳ್ತಾನೆ, ಇಲ್ಲ ಬ್ರದರ್, ಸ್ವಲ್ಪ ಸೂಕ್ಷ್ಮವಾದ ವಿಚಾರ, ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೇನೆ, ಆಯಿತು, ನಾಳೆ ನಾನು ಬರಲ್ಲ ಅಂತ ಹೇಳಿ ಅಲ್ಲಿಂದ ಬರ್ತಾನೆ. ಇನ್ನು ತಾಂಡವ್ಗೆ ತುಂಬಾ ಟೆನ್ಷನ್ ಆಗುತ್ತೆ. ತಾಂಡವ್ ಹೇಳ್ತಾ ಇರ್ತಾನೆ, ಅಲ್ಲ ಈ ಆದಿ ಬ್ರದರ್ಗೆ ಯಾಕೆ ಸುಮ್ಮನೆ, ಈ ಭಾಗ್ಯನ ಮನೇಲಿ ಯಾವಾಗಲೂ ಅವರದ್ದೇ ಟೆನ್ಷನಲ್ಲಿ ಇವ್ರು ಕೂಡ ಇರ್ತಾರಲ್ಲ, ಅವ್ರಿಗೆ ಸಮಸ್ಯೆ ಬಂದಾಗ ಇವ್ರು ಯಾಕೆ ಮೂಗು ತೂರ್ಸೋಕೆ ಹೋಗ್ತಾರೆ, ಒಂದು ಗೊತ್ತಾಗ್ತಿಲ್ಲ, ಮೊದಲು ತನ್ವಿ ಹತ್ರ ಕಾಲ್ ಮಾಡಿಸ್ಬೇಕು ಅಂತ ಹೇಳಿ ತನ್ವಿ ಹತ್ರ ಹೋಗ್ತಾನೆ. ಇನ್ನು ಇಲ್ಲಿ ಬಂದು ಹೇಳ್ತಾನೆ, ನೀವೇನೋ ಟೆನ್ಷನ್ ಮಾಡಬೇಡಿ, ನಾನೀಗ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಬರ್ತೇನೆ, ಅವಳ ನಂಬರ್ ಇದೆ ಅಲ್ವಾ ತನ್ವಿದು, ಅವಳ ನಂಬರ್ ಟ್ರೇಸ್ ಮಾಡ್ತೇನೆ, ಸೊ ಅವಳು ಎಲ್ಲಿದ್ದಾಳೆ ಅಂತ ಹೇಳಿ ನಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಅಂತ ಹೇಳ್ತಾನೆ. ಇನ್ನು ಈ ಕಡೆ ತಾಂಡವ್ ಹೇಳ್ತಾನೆ, ತನ್ವಿ ಮೊದಲು ನೀನು ಕಾಲ್ ಮಾಡು ಮನೆಗೆ, ಅಜ್ಜಿ ಹತ್ರ ಕಾಲ್ ಮಾಡಿ ನಾನು ಇಲ್ಲಿದ್ದೇನೆ ಅಂತ ಹೇಳು ಅಂತ ಹೇಳ್ತಾರೆ. ಆಗ ಶ್ರೇಷ್ಠ ಹೇಳ್ತಾಳೆ, ಯಾಕೆ ಯಾಕೆ ಕಾಲ್ ಮಾಡಬೇಕು ಅವಳು ಅಂತ ಹೇಳ್ತಾರೆ. ಆಗ ತಾಂಡವ್ ಹೇಳ್ತಾನೆ, ನೋಡು, ಅವ್ರು ಪೊಲೀಸ್ ಕಂಪ್ಲೇಂಟ್ ಕೊಡಲಿಕ್ಕೆ ಎಲ್ಲನೂ ಡಿಸೈಡ್ ಆಗಿದ್ದಾರೆ, ಅವರಿಗೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ, ಮತ್ತೆ ಆ ಪೊಲೀಸ್ ಅದು ಇದು ಹೇಳ್ಕೊಂಡು ಬೇಡ, ಅದೆಲ್ಲ ಏನೂ ಅವಸ್ಥೆ ಬೇಡ ನಮಗೆ, ಮೊದಲು ನೀನು ಕಾಲ್ ಮಾಡು ಅಂತ ಹೇಳ್ತಾರೆ. ಆಗ ಶ್ರೇಷ್ಠ ಹೇಳ್ತಾಳೆ, ಓ ಪೊಲೀಸ್ ಕಂಪ್ಲೇಂಟಾ, ಓ ಇವಾಗ ಕೊಡೋದಾ, ಇಷ್ಟೊತ್ತು ತನಕ ಕಡಲೆಪುರಿ ತಿಂತಿದ್ರಾ ಅಂತ ಹೇಳ್ತಾಳೆ. ಆಗ ತಾಂಡವ್ ಹೇಳ್ತಾನೆ, ನೋಡಿ ಶ್ರೇಷ್ಠ, ಸುಮ್ಮನೆ ಇದ್ಬಿಡು, ತನ್ವಿ ಮೊದಲು ನೀನು ಕಾಲ್ ಮಾಡು ಅಂತ ಹೇಳಿ ತಾಂಡವ್ ಹೇಳ್ತಾನೆ. ಆವಾಗ ತನ್ವಿ ಕಾಲ್ ಮಾಡ್ತಾಳೆ. ಕಾಲ್ ಮಾಡಿದಾಗ ಕುಸುಮನಿಗೆ ಖುಷಿ ಆಗುತ್ತೆ, ಫ್ರೆಂಡ್ 1 ನಿಮಿಷ, ತನ್ವಿ ಕಾಲ್ ಮಾಡ್ತಿದ್ದಾಳೆ ಅಂತ ಹೇಳ್ತಾಳೆ. ಇನ್ನು ತನ್ವಿ ಕಾಲಲ್ಲಿ ಮಾತಾಡ್ತಾಳೆ, ಹಲೋ ಅಜ್ಜಿ, ನಾನು ಹುಷಾರಾಗಿದ್ದೇನೆ, ನನಗೆ ಏನೂ ಆಗಲಿಲ್ಲ, ನಾನು ಆರಾಮಾಗಿದ್ದೇನೆ ಅಂತ ಹೇಳ್ತಾಳೆ. ಆಗ ಕುಸುಮ ಖುಷಿ ಆಗುತ್ತೆ, ಹೌದಾ ಪುಟ ನೀನು ಎಲ್ಲಿದ್ದೀಯಾ ಹೇಳು ಪುಟ ಅಂತ ಹೇಳ್ತಾರೆ. ಆಗ ತನ್ವಿ ಹೇಳ್ತಾಳೆ, ಅಜ್ಜಿ ಅದು ಅದು ಅಂತ ಹೇಳ್ತಾಳೆ. ಆಗ ಕುಸುಮ ಹೇಳ್ತಾಳೆ, ಪುಟ ಹೇಳು, ಎಲ್ಲಿದ್ದೀಯಾ ಅಂತ ಕೇಳ್ತಾಳೆ. ಆಗ ತನ್ವಿ ಹೇಳ್ತಾಳೆ, ಅದು ನಾನು ಅಪ್ಪನ ಜೊತೆ ಅವ್ರ ಮನೇಲೇ ಇದ್ದೇನೆ ಅಜ್ಜಿ, ನಾನಿಲ್ಲಿದ್ದೇನೆ, ನಾನು ಹುಷಾರಾಗಿದ್ದೇನೆ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ನೀವು ಹುಡ್ಕೋಕ್ಕೂ ಹೋಗಬೇಡಿ ಅಂತ ಹೇಳಿ ಫೋನ್ ಕಟ್ ಮಾಡಿಬಿಡ್ತಾಳೆ. ಆಗ ಕುಸುಮಗೆ ತುಂಬಾ ಟೆನ್ಷನ್ ಆಗುತ್ತೆ. ಇನ್ನು ಭಾಗ್ಯ ಇವರೆಲ್ಲ ಕೇಳ್ತಾ ಇರ್ತಾರೆ, ಸುನಂದಲ್ಲ, ಬಿಕ್ತಿಯಮ್ಮ ಏನಾಯ್ತು ಅಂತ ಕೇಳ್ತಾರೆ ಸುನಂದ. ಇನ್ನು ಭಾಗ್ಯ ಕೇಳ್ತಾಳೆ, ಅತ್ತೆ ಏನಂದ್ಲು ಅಂತ ಕೇಳ್ತಾಳೆ. ಆವಾಗ ಕುಸುಮ ಫೋನನ್ನು ತೆಗೆದು ಕೆಳಗೆ ಹಾಕ್ತಾಳೆ. ಅವಳು ತುಂಬಾ ಬೇಜಾರಾಗ್ತಾಳೆ, ಹಾಗೆ ನಿಂತಲ್ಲೇ ಕಲ್ಲಾಗ್ತಾಳೆ, ಇನ್ನು ಕೆಳಗೇನೆ ಬಿದ್ದುಬಿಡ್ತಾಳೆ. ಆಗ ಭಾಗ್ಯಗೆ ತುಂಬಾ ಟೆನ್ಷನ್ ಆಗುತ್ತೆ. ಇನ್ನು ಆದಿ ಹೇಳ್ತಾನೆ, ಗೆಳತಿ ಏನಾಯಿತು, ಏನಂದ್ರು ಅಂತ ಹೇಳ್ತಾರೆ. ಇನ್ನು ಭಾಗ್ಯ ಹೇಳ್ತಾಳೆ, ಅತ್ತೆ ಏನಾಯ್ತು ಅತ್ತೆ, ಯಾಕೆ ಈ ರೀತಿ ಬಿದ್ರಿ ಅತ್ತೆ, ಹೇಳಿ ಅತ್ತೆ, ಏನಾಯಿತು ಅಂತ ಕೇಳ್ತಾಳೆ. ಇನ್ನು ಕುಸುಮ ಹೇಳ್ತಾಳೆ, ತನ್ವಿ ಹುಷಾರಾಗಿದ್ದಾಳೆ ಭಾಗ್ಯ, ಅವಳು ಅವ್ರ ಅಪ್ಪನ ಮನೆಯಲ್ಲಿ ಅವಳ ಜೊತೆನೇ ಇದ್ದಾಳೆ ಅಂತ ಹೇಳ್ತಾಳೆ. ಆವಾಗ ಭಾಗ್ಯನಿಗೆ ಸಿಡಿಲ್ ಬಡ್ದಂತ ಆಗುತ್ತೆ, ಮನೆಯವರೆಲ್ರಿಗೂ ಶಾಕ್ ಆಗುತ್ತೆ. ಆವಾಗ ಸುನಂದ ಹೇಳ್ತಾಳೆ, ಏನು ತನ್ವಿ ಅವಳ ಅಪ್ಪನ ಜೊತೆಗೆ ಹೋದ್ಲಾ, ಅಲ್ಲಿದ್ದಾಳ, ಅಲ್ಲ ಅವಳಿಗೆ ಏನೂ ಅನ್ಸಲ್ವಾ,
ಇನ್ನೂ ಬುದ್ಧಿ ಬರಲ್ವಾ, ಅವ್ನು ನೋಡಿದರೆ ಯಾರು ಬೇಡ ಅಂತ ಹೇಳಿ ಎಲ್ಲರನ್ನು ಬಿಟ್ಟು ಹೋಗಿದ್ದಾನೆ, ಇನ್ನು ಅವನ ಜೊತೆ ಹೋಗಿ ಇವಳಿದ್ದಾಳೆ, ಇವಳಿಗೆ ಏನಾಗಿದೆ ಅಂತ ಹೇಳ್ತಾ ಇರ್ತಾರೆ. ಇನ್ನು ತಾಂಡವನ ಅಪ್ಪ ಹೇಳ್ತಾರೆ, ಅಲ್ಲ ಇವಳು ಅಲ್ಲಿಗೆ ಹೋದ್ರು ಒಂದು ಮಾತು ನಮಗೆ ಹೇಳಿಲ್ಲ ಅಲ್ವಾ, ಏನಿದು, ಯಾಕೆ ಈ ರೀತಿ ಮಾಡ್ತಿದ್ದಾಳೆ ತನ್ವಿ ಅಂತ ಹೇಳ್ತಾ ಇರ್ತಾರೆ. ಆಗ ಭಾಗ್ಯ ಒಂದೂ ಮಾತಾಡ್ತಿರಲ್ಲ, ಅವಳು ನಿಂತಲ್ಲೇ ಕಲ್ಲಾಗಿ ಬಿಡ್ತಾಳೆ. ಅವಳು ಯಾರು ಏನೇ ಕೇಳಿದ್ರು ಮಾತಾಡ್ತಾನೆ ಇರಲ್ಲ. ಅವಳಿಗೆ ತುಂಬಾ ಬೇಜಾರಾಗಿರುತ್ತೆ. ಆಗ ಆದಿ ಹೇಳ್ತಾನೆ, ನೋಡಿ ಅವ್ರೀಗ ಎಲ್ಲಿದ್ದಾರಂತ ಗೊತ್ತಾಗಿದೆ ಅಲ್ವಾ ತನ್ವಿ, ಈಗ ಅವಳನ್ನು ಅಲ್ಲಿಂದ ಕರ್ಕೊಂಡು ಬನ್ನಿ, ಜಾಸ್ತಿ ಟೆನ್ಷನ್ ಮಾಡ್ಕೊಳ್ಬೇಡಿ, ಮೊದಲು ಹೋಗಿ ಅವಳನ್ನು ಕರ್ಕೊಂಡು ಬನ್ನಿ, ನಾನು ಹೋಗ್ತೇನೆ, ಅವಳು ಬಂದ ಕೂಡಲೇ ನನಗೊಂದು ಹೇಳಿಬಿಡಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ಆದಿ. ಆಗ ಕುಸುಮ ಹೇಳ್ತಾಳೆ, ಭಾಗ್ಯ ನೀನು ಬೇಜಾರು ಮಾಡ್ಕೋಬೇಡ ಭಾಗ್ಯ, ನಾನು ಹೋಗಿ ಕರ್ಕೊಂಡು ಬರ್ತೇನೆ ಅಂತ ಹೇಳ್ತಾಳೆ. ಆಗ ಭಾಗ್ಯ ಹೇಳ್ತಾಳೆ, ಅಲ್ಲ ಅತ್ತೆ, ನಾನು ಏನು ಮಾಡಿದೆ ಅತ್ತೆ, ಒಂದು ತಾಯಿಯಾಗಿ ಮಗಳಿಗೆ ಹೊಡೆಯೋದು ತಪ್ಪ, ಅವಳು ತಪ್ಪು ದಾರಿಲಿ ನಡೀತಾ ಇದ್ದಾಳೆ, ಸರಿ ದಾರಿಲಿ ನಡಿ ಅಂತ ಹೇಳಿ ತಿದ್ದೋಕೆ ಅಂತ ಒಂದು ಹೊಡೆದೆ, ಅದಕ್ಕೆ ಅವಳು ಈ ರೀತಿ ಶಿಕ್ಷೆ ಕೊಟ್ಬಿಟ್ಲಲ್ಲ ಅತ್ತೆ, ಯಾಕತ್ತೆ ಅವಳು ಹೀಗೆ ಮಾಡಿದ್ಲು ಅತ್ತೆ, ನಾನು ತಾಯಿಯಾಗಿ ಸೋತೆ ಅತ್ತೆ, ನಾನು ಸೋತೆ, ನನ್ನ ಮಗಳು ಈ ರೀತಿ ಮಾಡ್ತಾಳೆ ಅಂತ ಅಂದ್ಕೊಂಡಿರಲಿಲ್ಲ ಅತ್ತೆ ಹೇಳ್ಕೊಂಡು ತುಂಬಾ ದುಃಖ ಪಡ್ತಾ ಇರ್ತಾಳೆ. ಆಗ ಕುಸುಮ ಹೇಳ್ತಾಳೆ, ಭಾಗ್ಯ ನೀನು ಸೋಲಿಲ್ಲ, ನೀನು ಯಾವತ್ತಿದ್ರೂ ಗೆದ್ದಿದ್ಯಾ, ನೋಡು ನೀನು ಬಿಡ್ಬೋದು ಆದರೆ ನಾನು ಬಿಡಲ್ಲ, ಇವಾಗಲೇ ಹೋಗಿ ಅವಳನ್ನು ಕರ್ಕೊಂಡು ಬರ್ತೀನಿ, ಈ ಕುಸುಮ ಏನಂತ ತೋರಿಸ್ತೇನೆ ಅಂತ ಹೇಳಿ ಕರ್ಕೊಂಬರ್ಬೇಕಂತ ಹೇಳಿ ಹೊರಡ್ತಾಳೆ. ಆಗ ಭಾಗ್ಯ ಹೇಳ್ತಾಳೆ, ಅತ್ತೆ ಹೋಗಬೇಡಿ, ಈ ಮನೆಯಿಂದ ಯಾರೂ ಅಲ್ಲಿಗೆ ಹೋಗಬಾರ್ದು, ಇದು ನಾನು ಹೇಳ್ತಿರೋದು ಅಂತ ಹೇಳ್ತಾರೆ. ಆಗ ಎಲ್ರಿಗೂ ಶಾಕ್ ಆಗುತ್ತೆ. ಆಗ ಸುನಂದ ಹೇಳ್ತಾಳೆ, ಏನೇ ಭಾಗ್ಯ ಏನು ಹೇಳ್ತಿದ್ಯಾ, ತನ್ವಿ ಎಲ್ಲಿದ್ದಾಳೆ ಅಂತ ಗೊತ್ತಾಗಿದೆ, ಹಾಗಿರುವಾಗ ನಾವು ಹೋಗಿ ಕರ್ಕೊಂಬರ್ಬೇಕಲ್ವಾ, ಅದನ್ನು ಬಿಟ್ಟು ಯಾಕೆ ಹೋಗಬಾರ್ದು ಅಂತ ಹೇಳ್ತಿದ್ಯಾ ಅಂತ ಹೇಳ್ತಾರೆ. ಆಗ ಭಾಗ್ಯ ಹೇಳ್ತಾಳೆ, ಇಲ್ಲ ಯಾರೂ ಹೋಗಬಾರ್ದು ಅಂತ ಹೇಳ್ತಾಳೆ. ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ. ನಮ್ಮ ಕ್ಯೂರಿಯಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.